ಬ್ಯಾಂಕ್ ದರೋಡೆ ಆದ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಪೊಲೀಸರು ಸುತ್ತಮುತ್ತಲಿನ ಟೋಲ್ ಪ್ಲಾಜಾಗಳಿಗೆ ಅಲರ್ಟ್ ಅನ್ನ ಮಾಡ್ತಾರೆ. ಯಾವುದಾದ್ರೂ ಅನುಮಾನಾಸ್ಪದವಾಗಿರುವಂತಹ ಕಾರು ಪತ್ತೆ ಆದ್ರೆ ಅವ್ರನ್ನ ತಡೆದು ನಿಲ್ಲಿಸ್ಕೊಳ್ಳಿ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಸದ್ಯಕ್ಕೆ ತಲಪಾಡಿ ಟೋಲ್ ನಲ್ಲಿ ಫಿಯಟ್ ಕಾರ್ ಪಾಸ್ ಆಗುತ್ತೆ, ಅದು ಕೇರಳಕ್ಕೆ ಹೋಗುತ್ತೆ. ಇನ್ನೊಂದು ಕಾರು ಶವರ್ಲೆಟ್ ಕಾರು, ಅದರಲ್ಲಿ 3 ಜನ ದರೋಡೆಕೋರರು ಮತ್ತೆ ಚಿನ್ನಾಭರಣ ಮತ್ತೆ ಏನು ಕದ್ದಂತಹ ನಗದು ಏನಿರುತ್ತೆ, ಸೊ ಆ ಒಂದು ಕಾರು ಶವರ್ಲೆಟ್ ಕಾರ್ನಲ್ಲಿ ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಅವರು ಹೈವೇ ಮೂಲಕ ಅಂದ್ರೆ ಏನು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇಲ್ಲಿ ಇರುವಂತಹ BC ರೋಡ್ ಬಳಿ ಅವರು ಪಾಸ್ ಆಗ್ತಾರೆ. ಇಲ್ಲಿ ಬ್ರಹ್ಮಾರ ಕೊಟ್ಲು ಅಂತ ಏನಿದೆ ಅಲ್ಲಿ ಒಂದು ಟೋಲ್ ಪ್ಲಾಜಾ ಇದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಪ್ಲಾಜಾ ಏನಿದೆ. ಸೊ ಈ ಒಂದು ಟೋಲ್ ಪ್ಲಾಜಾದಲ್ಲಿ ಆ ಒಂದು ಶವರ್ಲೆಟ್ ಕಾರು ಪಾಸ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಒಂದು ಟೋಲ್ ಪ್ಲಾಜಾ ಮೂಲಕ ಪಾಸ್ ಬೇಕಾದಂತಹ ಶವರ್ಲೆಟ್ ಕಾರಿಗೆ ಇನ್ನೊಂದು ಮಾರ್ಗ ಇರುತ್ತೆ. ಅದು ಯಾವುದಂತ ಹೇಳಿದ್ರೆ ಇಲ್ಲಿ ಏನು ಕಾಣ್ತಾ ಇದೆ, ಈ ರಸ್ತೆ ಏನಿದೆ ಅಲ್ಲಿ ಎಲ್ಲ ಕಾರ್ಗಳು ಬರ್ತಾ ಇದೆ. ಇದೊಂದು ರಸ್ತೆ ಈ ಟೋಲ್ನ ಪಕ್ಕದಲ್ಲೇ ಇರುವಂತದ್ದು. ಟೋಲ್ ಗೇಟ್ ಪಕ್ಕದಲ್ಲಿದ್ರೆ ಅದರ ಪಕ್ಕದಲ್ಲಿ ಈ ರೀತಿ ಒಂದು ರಸ್ತೆ ಇದೆ, ಒಂದು ಕಿರಿದಾದ ಹಂಪ್ಸ್ಗಳಿಂದ ತುಂಬಿರುವಂತಹ ರಸ್ತೆ ಇದೆ. ಆ ಒಂದು ಶವರ್ಲೆಟ್ ಕಾರು ಈ ಮಾರ್ಗವಾಗಿ ಬರುತ್ತೆ. ಅಂದ್ರೆ ಏನು BC ರೋಡ್ ಟೋಲ್ ಏನಿದೆ ಈ ಒಂದು ಟೋಲ್ ಗೇಟ್ನ ಪಾಸ್ ಆದರೆ ಎಲ್ಲಿ ಯಾರಾದರೂ ತಡೆದು ನಿಲ್ಲಿಸ್ತಾರೆ, ಇಲ್ಲ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಸುಮ್ಮನೆ ಈ ಕಿರಿಕಿರಿ ಬೇಡ ಅಂತ ಹೇಳಿ ಅವರು ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಆ ಭಾಗದಲ್ಲಿ ಬಂದು ಇಲ್ಲಿ ನೋಡ್ಬೋದಾಗಿದೆ. ಅದರ ಟೋಲ್ ಪ್ಲಾಜಾದ ಪಕ್ಕದಲ್ಲೇ ಹೋಗುವಂತಹ ಏನು ಈ ಒಂದು ಕಿರಿದಾದ ರಸ್ತೆ ಇದೆ, ಸೊ ಇಲ್ಲೇ ಆ ಒಂದು ಶವರ್ಲೆಟ್ ಕಾರು ಪಾಸ್ ಆಗುತ್ತೆ. ಸೊ ಇಲ್ಲಿಂದ ಹೋದಂಥವ್ರು ಅಂದರೆ ಏನು BC ರೋಡ್ ಟೋಲ್ ಪಕ್ಕದಲ್ಲಿ ಹೋದಂಥವ್ರು ಸೀದಾ ಮಾಣಿಗೆ ಹೋಗ್ತಾರೆ. ಮಾಣಿಯಿಂದ ಪುತ್ತೂರು ಸುಳ್ಯ ಹೋಗಿ ಆ ಭಾಗದಲ್ಲಿ ಏನು ಫಿಯಟ್ ಕಾರ್ ಬರುತ್ತೆ, ಅದು ಕೂಡ ಕೇರಳದ ಗಡಿ ಗ್ರಾಮಗಳ ಜೊತೆ ಬರುತ್ತೆ. ಆ ಒಂದು 2 ಕಾರ್ಗಳು ಅಲ್ಲಿ ಒಟ್ಟಿಗೆ ಸೇರ್ಕೊಳ್ತವೆ. ಅಲ್ಲಿಂದ ಉತ್ತರ ಭಾರತಕ್ಕೆ ಎಸ್ಕೇಪ್ ಆಗ್ತಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.